ಈ ಕ್ವಶನ್ ನೋಡ್ರಿ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8 ಮತ್ತು 2x ಮೈನಸ್ ವೈ ಈಕ್ವಲ್ ಟು 7 ವರ್ಜಿಸುವ ಮತ್ತು ಆದೇಶ ವಿಧಾನದಿಂದ ಬಿಡಿಸಿ ಅಂತದ. ಆದರೆ ಎಕ್ಸಾಮ್ದಾಗ ಹಿಂಗೆ ಕೇಳೋದಿಲ್ಲ. ಎಕ್ಸಾಮ್ದಾಗ ವರ್ಜಿಸಿ ವಿಧಾನದಿಂದ ಬಿಡಿಸ್ರಿ ಅಥವಾ ಆದೇಶ ವಿಧಾನದಿಂದ ಬಿಡಿಸ್ರಿ, ಎರಡರ ಪೈಕಿ ಒಂದು ಕೇಳ್ತಾನೆ. ಇಲ್ಲ ಅಂದ್ರೆ ಈ ಸಮೀಕರಣವನ್ನು ಬಿಡಿಸ್ರಿ ಅಂತ ಹೇಳ್ತಾನೆ ಅಷ್ಟೇ. ಸುಮ್ಮನೆ ಬಿಡಿಸು ಅಂದಾಗ ನೀವು ಯಾವುದೇ ವಿಧಾನದಿಂದ ಬಿಡಿಸ್ರಿ, ಆದರೆ ಅವರು ಯಾವ ವಿಧಾನವನ್ನು ಕೇಳಿರ್ತಾರ ಆ ವಿಧಾನದಿಂದಲೇ ಬಿಡಿಸಬೇಕು. ಆದರೆ ನಾವು ಇಲ್ಲಿ ಏನು ಮಾಡೀವಿ, ಪ್ರಾಕ್ಟೀಸ್ಗಾಗಿ ವರ್ಜಿಸುವ ಮತ್ತು ಆದೇಶ ವಿಧಾನದಿಂದ ಬಿಡಿಸಿ ಅಂತದ. ಎರಡೂ ವಿಧಾನವನ್ನು ಬಿಡಿಸಬೇಕು, ಎರಡಕ್ಕೂ ಉತ್ತರ ಒಂದೇ ಆಗಬೇಕು, ಬಂದೇ ಬರ್ತದೆ. ವರ್ಜಿಸುವ ವಿಧಾನ ಅಂದರೆ ಏನು? ಮೊಟ್ಟ ಮೊದಲ ಕ್ವಶನ್ ಏನು, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8, ಆಮೇಲೆ 2x ಮೈನಸ್ ವೈ ಈಕ್ವಲ್ ಟು 7. ಎರಡು ಅದಾವು. ಇದು ಸಮೀಕರಣ 1 ಆಯಿತು, ಇದು ಸಮೀಕರಣ 2 ಆಯಿತು. ಏನು ಮಾಡಬೇಕು? ಸಮೀಕರಣ 1 ಮತ್ತು 2 1 ಮತ್ತು 2 ಒಂದನ್ನೊಂದು ಕೂಡಿಸಿದಾಗ ಅಥವಾ ಕಳೆದಾಗ ಅವ್ಯಕ್ತ ಪದದ ಬೆಲೆ 1 ಬರಬೇಕು. ನಮಗೆ ಒಂದೇ ಥರದ ಅವ್ಯಕ್ತ ಪದದ ಬೆಲೆ ಬರಬೇಕು ಅಂದಾಗ ಏನು ಮಾಡಬೇಕು? ಸಮೀಕರಣ 1 ಮತ್ತು 2 ಕೂಡಿಸ್ಬಹುದು ಇಲ್ಲಿ. ಸಮೀಕರಣ 1 ಮತ್ತು 2 ಕೂಡಿದಾಗ ಅಂದಾಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8, 2x ಮೈನಸ್ ವೈ ಈಕ್ವಲ್ ಟು 7. ಕೂಡಿದಾಗ ಚಿಹ್ನವನ್ನು ಬದಲಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಕಳೆದಾಗ ಅಂದಾಗ ಈ ಕೆಳಗಿನ ಸಮೀಕರಣದ ಚಿಹ್ನೆಯನ್ನು ಬದಲಿ ಮಾಡ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಆಗ್ತದೆ, ವೈ ಕ್ಯಾನ್ಸಲ್ ಆಯಿತು, ಈಕ್ವಲ್ ಟು 8 7 ಎಷ್ಟು? 15. ಇನ್ನು 2x ಇದು 1x ಎಷ್ಟು? 3x ಆಯಿತು. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು? 15 ಅಪಾನ್ 3. 3 1 3 5 ಈಕ್ವಲ್ ಟು 5 ಆಯಿತು. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು 5 ಆಯಿತು. ಈ ಎಕ್ಸದ ಬೆಲೆಯನ್ನು ಅತಿ ಚಿಕ್ಕದಾದ ಒಂದು ಟೆಕ್ನಿಕಲ್ಲಿ ಸ್ವಲ್ಪ ಆದೇಶ ಮಾಡಬೇಕಾಗ್ತದೆ. ಏನು ಆದೇಶ ಮಾಡೋದು? ಯಾವುದೋ ಸಮೀಕರಣ ಈ ಎಕ್ಸದ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿರಿ ಅಥವಾ ಸಮೀಕರಣ 2ರಲ್ಲಿ ಆದೇಶ ಮಾಡಿರಿ, ಬೇಕಾದ ಆದೇಶ ಮಾಡ್ಬೋದು. ಅಂದಾಗ ಯಾವುದರಲ್ಲಿ ಮಾಡೋಣ? ಎಕ್ಸದ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಬರ್ಕೊಳ್ಳೋ ಮೊದಲ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8. ಎಕ್ಸದ ಬೆಲೆ ಎಷ್ಟು ಬಂದದಿಲ್ಲಿ? 5 ಪ್ಲಸ್ ವೈ ಈಕ್ವಲ್ ಟು 8. ದೇರ್ ಫೋರ್ ವೈ ಈಕ್ವಲ್ ಟು ಎಷ್ಟಾಯಿತು? 8 ಮೈನಸ್ 5 ಪ್ಲಸ್ 5 ಈ ಕಡೆ ಬರುವಾಗ ಮೈನಸ್ 5 ಆಯಿತು. ದೇರ್ ಫೋರ್ ವೈ ಈಕ್ವಲ್ ಟು 8ರಲ್ಲಿ 5 ಕಳೆದ 3. ಈ ಎರಡು ಬಾಕ್ಸ್ದಲ್ಲಿದ್ದಂಥದ್ದು ನಮ್ಮ ಆನ್ಸರ್ ಆಯಿತು. ಅರ್ಥ ಆಯಿತು? ಏನಿದು? ವರ್ಜಿಸುವ ವಿಧಾನ ಆಯಿತು. ಈಗ ಆದೇಶ ವಿಧಾನವನ್ನು ಮಾಡೋಣ. ಆದೇಶ ವಿಧಾನ ಅಂದರೆ ಹೆಂಗೆ? ನೋಡ್ರಿ, ಇಲ್ಲಿ ಸಮೀಕರಣವನ್ನು ಬರ್ಕೊಳ್ಳೋಮು. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8, 2x ಮೈನಸ್ ವೈ ಈಕ್ವಲ್ ಟು 7 ಆಯಿತು. ಯಾವುದು ಬೇಕಾದ ಒಂದು ಸಮೀಕರಣವನ್ನು ಸೆಟ್ ಮಾಡ್ಕೋಬೇಕು. ಇದು ಸಮೀಕರಣ 1 ಅಂತ ಮಾಡ್ಕೊಳ್ಳೋಮು, ಇದು ಸಮೀಕರಣ 2 ಅಂತಾಯಿತು. ಇಲ್ಲಿ ಸ್ವಲ್ಪ ಸಪ್ಪಳ ಬರಲಿಕ್ಕಿತ್ತದ. ಈ ಸಮೀಕರಣ 1 ಅಥವಾ 2 ಅಂತ 2 ಸಮೀಕರಣ ಅದಾವ, 1 ಮತ್ತು 2 ಅಂತ. ಸಮೀಕರಣ ಯಾವುದೋ ಒಂದು ಸಮೀಕರಣದಲ್ಲಿ ಒಂದು ಅವ್ಯಕ್ತ ಪದವನ್ನು ನಾವು ಕಂಡುಹಿಡಿಬೋದು. ಅದು ಹೆಂಗೆ? ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂ ಅದು ಯಾವುದು? ಈ ಸಮೀಕರಣ 1 ಏನು ಮಾಡ್ತೀವಿ
ನಾವು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು 8 ಅದಲ್ಲ, ಇಲ್ಲಿ ಎಕ್ಸ್ ಬೆಲೆ ತಕ್ಕೋರಿ, ವಾಯ್ದ ಬೆಲೆ ತಕ್ಕೋರಿ, ಬೇಕಾದ ತೊಗೋಬೋದು, ಅದು ಇದು ಅಂತೇನಿಲ್ಲ, ನೀವು ಬೇಕಾದ ತೊಗೋಬೋದು. ನಾವಿಲ್ಲಿ ಎಕ್ಸ್ ಬೆಲೆಯನ್ನು ತಗೊಂಡಾಗ ಈಕ್ವಲ್ ಟು 8 ಮೈನಸ್ ವಾಯ್ ಆಯಿತು. ಎಕ್ಸ್ ಈಕ್ವಲ್ ಟು 8 ಮೈನಸ್ ವಾಯ್ ಆಯಿತು. ಇದು ಸಮೀಕರಣ 3 ಆಯಿತು. 1 2 3 ಆಯಿತು. ಈಗ 1 ಹೋಗಿ 3 ಆಯಿತು. ಅರ್ಥ ಆಯ್ತಾ? ಈ 3ನೇ ಸಮೀಕರಣವನ್ನು 1ರಲ್ಲಿ ಆದೇಶ ಮಾಡಬಾರ್ದು. ಈಗ ಇದು ಭಾಳ ಇಂಪಾರ್ಟೆಂಟ್. ಈ ಸಮೀಕರಣ ಈ ಬೆಲೆಯನ್ನು ಎಕ್ಸ್ ಬೆಲೆಯನ್ನು 1ರಲ್ಲಿ ಆದೇಶ ಮಾಡಿದರೆ 2 ನಮಗೆ ಕನೆಕ್ಟೇ ಆಗೋದಿಲ್ಲ. ನಾವೇನು ಮಾಡಬೇಕು, ಇದಕ್ಕೆ ಆದೇಶ ಮಾಡಬಾರ್ದು. ಇಲ್ಲಿ ನಾವು 1ರಿಂದ ಇದು ಬಂದವಲ್ಲ, ಹೀಗಾಗಿ ಇದರಲ್ಲಿ ಆದೇಶ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್. ಎಲ್ಲರೂ ಏನು ಮಾಡ್ತಾರೆ, ಸಮೀಕರಣ 3ವನ್ನು 1ಕ್ಕೆ ಆದೇಶ ಮಾಡ್ತಾರೆ, ಅಂದರೆ 2ರಲ್ಲಿ ಹೋಯ್ತು ರೀ. 2ಕ್ಕೆ 1ಕ್ಕೆ ಲಿಂಕ್ ತಪ್ಪಿಬಿಡುತ್ತಲ್ಲ. ಏನು ಮಾಡಬೇಕೀಗ, ಸಮೀಕರಣ 3ನ್ನು ಯಾವುದರಲ್ಲಿ ಆದೇಶ ಮಾಡಬೇಕು, 2ರಲ್ಲಿ ಆದೇಶಿಸಿದಾಗ ಅಂದರೆ ಸಮೀಕರಣ 2 ಮೊದಲು ಬರ್ಕೊಳ್ಳೋಣ. 2x ಮೈನಸ್ ವಾಯ್ ಈಕ್ವಲ್ ಟು 7 ಆಯಿತು. ಎಕ್ಸದ ಬೆಲೆ ಏನದಿಲ್ಲಿ 8 ಮೈನಸ್ ವಾಯ್ ಅದ. 2 ಇಂಟು 2 ಮತ್ತು ಎಕ್ಸದ ಮಧ್ಯದಲ್ಲಿ ಇಂಟು ಇರ್ತದೆ, ಹೀಗಾಗಿ ಬ್ರಕೆಟ್ ಹಾಕ್ಕೊಂಡೀನಿ. ಎಕ್ಸ್ ಅಂದ್ರೆ ಏನು, 8 ಮೈನಸ್ ವಾಯ್ ಆಗ್ಯದ, ಅದಕ್ಕೆ ನಾನು 8 ಮೈನಸ್ ವಾಯ್ ಅಂತ ಬರಿತೀನಿ. ಯಾಕೆ, ಎಕ್ಸದ ಬೆಲೆ ಇಷ್ಟ ಆಯಿತು. ಇನ್ನೇನು ಉಳಿತು, ಮೈನಸ್ ವಾಯ್ ಈಕ್ವಲ್ ಟು 7. ಇದನ್ನು ಸರಳೀಕರಿಸಿದಾಗ 2 8 16 ಪ್ಲಸ್ ಇಂಟು ಮೈನಸ್ ಮೈನಸ್ 2 1 2 ವಾಯ್ ಮೈನಸ್ ವಾಯ್ ಈಕ್ವಲ್ ಟು 7. ಇದನ್ನು ಕ್ಲಿಯರ್ ಮಾಡ್ಕೊರಿ. 16 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 2 ವಾಯ್ 1 ವಾಯ್ 3 ವಾಯ್ ಆಯಿತು. ಇವು 2ರಲ್ಲಿ ದೊಡ್ಡದು ವಾಯ್ 2 ವಾಯ್ ಅದ, ಅದರ ಹಿಂದೆ ಚಿಹ್ನೆ ಮೈನಸ್ ಈಕ್ವಲ್ ಟು 7 ಆಯಿತು. ಮೈನಸ್ 3 ವಾಯ್ ಈಕ್ವಲ್ ಟು 7 ಮೈನಸ್ 16. ಮೈನಸ್ 3 ವಾಯ್ ಈಕ್ವಲ್ ಟು 16ರಲ್ಲಿ 7 ಮೈನಸ್ ಮಾಡಿರಿ, ಎಷ್ಟಾಯಿತು, ಎಷ್ಟು 9. ಇವೆರಡರಲ್ಲಿ ದೊಡ್ಡದು 16 ಅದ, ಅದ್ರ ಚಿಹ್ನ ಇದು ಕೊಡಬೇಕು. ಎರಡೂ ಕಡೆ ನಾವು ಮೈನಸ್ 1 ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಹೀಗಾಗಿ 3 ವಾಯ್ ಈಕ್ವಲ್ ಟು 9 ಆಯಿತು. ದೇರ್ಫೋರ್ ವಾಯ್ ಈಕ್ವಲ್ ಟು 9/3. 3 1 3 3 3. ಹೀಗಾಗಿ ಎಷ್ಟಾಯಿತು ವಾಯ್ದ ಬೆಲೆ, ದೇರ್ಫೋರ್ ವಾಯ್ ಈಕ್ವಲ್ ಟು 3 ಬಂತು. ಈ ವಾಯ್ದ ಬೆಲೆಯನ್ನು ಎಲ್ಲಿ ಆದೇಶ ಮಾಡ್ತೀರಿ, ಸಮೀಕರಣ 3ರಲ್ಲಿ ಆದೇಶ ಮಾಡಿರಿ. ಈಸಿ ಆಗಿಬಿಡ್ತದೆ ನಮಗೆ. ಅಂದರೆ ವಾಯ್ದ ಬೆಲೆಯನ್ನು ಮೂರರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಅಂದರೆ ಅದು ಎಕ್ಸ್ ಈಕ್ವಲ್ ಟು 8 ಮೈನಸ್ ವಾಯ್ ಆಯಿತು. ಎಕ್ಸ್ ಈಕ್ವಲ್ ಟು 8 ಮೈನಸ್ ವಾಯ್ದ ಬೆಲೆ ಎಷ್ಟು, 3. ಆದ್ದರಿಂದ ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು, 5 ಆಯಿತು. ಇದು ನಮ್ಮ ಆನ್ಸರ್ ಆಯ್ತಲ್ಲೋ. ವಾಯ್ದ ಬೆಲೆ ಇಲ್ಲಿ ಕಂಡು ಹಿಡಿದೀವಿ, ಎಕ್ಸ್ದ ಬೆಲೆ ಇಲ್ಲದ. ಆದೇಶ ವಿಧಾನದಿಂದ ವಾಯ್ ಈಕ್ವಲ್ ಟು 3, ಎಕ್ಸ್ ಈಕ್ವಲ್ ಟು 5 ಆಗ್ಯದ. ವರ್ಜಿಸುವ ವಿಧಾನದಿಂದ ವಾಯ್ ಈಕ್ವಲ್ ಟು 3, ಎಕ್ಸ್ ಈಕ್ವಲ್ ಟು 5 ಆಗ್ಯದ. ಎರಡೂ ವಿಧಾನದಿಂದ ಉತ್ತರವನ್ನು ಸೇಮ್ ಬರ್ತದೆ. ಉತ್ತರದಲ್ಲಿ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಅರ್ಥ ಆಯಿತು? ಎಕ್ಸಾಮ್ದಲ್ಲಿ ಇನ್ನೊಮ್ಮೆ ಹೇಳ್ತೀನಿ, ಎಕ್ಸಾಮ್ದಲ್ಲಿ ವರ್ಜಿಸುವ ವಿಧಾನದಿಂದ ಬಿಡಿಸಿರಿ ಅಥವಾ ಆದೇಶ ವಿಧಾನದಿಂದ ಬಿಡಿಸಿರಿ, ಯಾವುದರೆ ಒಂದು ಕೇಳ್ತಾರ, ಎರಡೂ ಕೇಳೋದಿಲ್ಲ. ಅಥವಾ ಸಮೀಕರಣಗಳನ್ನು ಬಿಡಿಸಿರಿ ಅಂತ ಸುಮ್ಮನೆ ಕೇಳಿಬಿಟ್ರು ಅಂದ್ರೆ ನೀವು ವರ್ಜಿಸುವ ವಿಧಾನದಿಂದಲೇ ಬಿಡಿಸ್ರಿ, ಆದೇಶ ವಿಧಾನದಿಂದಲೇ ಬಿಡಿಸ್ರಿ, ಯಾವುದರೆ ಒಂದು ಬಿಡಿಸ್ರಿ, ಎರಡೂ ಬಿಡಿಸಬಾರ್ದು. ನಾನು ನಿಮ್ಗೆ ಪ್ರಾಕ್ಟೀಸಿಗಾಗಿ
ವರ್ಜಿಸುವ ಮತ್ತು ಆದೇಶ ವಿಧಾನ ಅಂತ ಬರ್ದಿನ್ನ ಅಷ್ಟೇ. ಆದರೆ ಹಿಂಗೆ ಎಕ್ಸಾಮ್ದಲ್ಲಿ ಇರೋದಿಲ್ಲ. ಅರ್ಥ ಆಯ್ತು ಹೇಳಿದ್ದು? ದ್ಯಾಟ್ಸ್ ಆಲ್.